ಈಗ ಸಮಗ್ರ ಕನ್ನಡ ಅನುಷ್ಠಾನ ವಿಧೇಯಕ 2022ರಲ್ಲಿ ಸರ್ಕಾರ ಹೇಳಿರೋ ಪ್ರಕಾರ ಖಾಸಗಿಯವರು ಮತ್ತು ಸರ್ಕಾರಿ ವಲಯದಲ್ಲಿ ಕನ್ನಡವನ್ನು ಸಮಗ್ರವಾಗಿ ನಾವು ಅನುಷ್ಠಾನಕ್ಕೆ ತರಬೇಕು. ಆದರೆ ಅನೇಕ ಕಾರಣಗಳಿಂದ ಸಮಗ್ರವಾಗಿ ಕನ್ನಡ ಅನುಷ್ಠಾನವನ್ನು ಮಾಡುವುದಕ್ಕೆ ಆಡಳಿತ ವಲಯದಲ್ಲಾಗಲಿ ಶಿಕ್ಷಣ ವಲಯದಲ್ಲಾಗಲಿ ಆಗ್ತಾ ಇಲ್ಲ ಎಂಬುದು ತಮಗೆಲ್ಲ ಗೊತ್ತಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು 100ಕ್ಕೆ 100 ಅನುಷ್ಠಾನಕ್ಕೆ ತರುವ ಹಾಗೆ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಕಳೆದ ಒಂದು ವರ್ಷದಲ್ಲಿ ನಾನು ಸುಮಾರು 19 ಜಿಲ್ಲಾಧಿಕಾರಿಗಳ ಕೇಂದ್ರಕ್ಕೆ ಹೋಗಿ ಪ್ರತಿ ಜಿಲ್ಲಾಧಿಕಾರಿಗಳ ಕೇಂದ್ರದಲ್ಲಿ 50ಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನು ಭೇಟಿ ಮಾಡಿ ಕನ್ನಡ ಸಮಗ್ರವಾಗಿ ಅನುಷ್ಠಾನ ಆಗಬೇಕು ಎಂಬುದನ್ನು ಹೇಳಿದ್ದೇವೆ. ಇದು ಭಾಷಾ ಅಂಧತೆ ಅಲ್ಲ, ಬದಲಾಗಿ ಭಾಷೆಯನ್ನು ಉಳಿಸುವ ಒಂದು ಪ್ರಯತ್ನ. ಭಾರತದ ಸಂವಿಧಾನದಲ್ಲಿ ಪ್ರತಿ ರಾಜ್ಯಗಳಿಗೂ ಕೂಡ ತಮ್ಮ ರಾಜ್ಯ ಭಾಷೆಯನ್ನು ಉಳಿಸಿಕೊಳ್ಳುವ ಹಕ್ಕನ್ನು ಕೊಟ್ಟಿದೆ. ಹಾಗಾಗಿ ಸಂವಿಧಾನದತ್ತವಾದಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಬಹಳ ನಮಗೆ ಎದ್ದು ಕಂಡದ್ದು ಈ ಗುಲ್ಬರ್ಗ, ಬಿಜಾಪುರ್ ಮತ್ತು ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಹೋದಾಗ ಇಲ್ಲಿ ಅಲ್ಪಸಂಖ್ಯಾತರು ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಭಾಷೆಯನ್ನು ಕಲಿಯುವುದಕ್ಕೆ ಅವಕಾಶಗಳು ಆಗಲಿಲ್ಲ, ಬೇರೆ ಬೇರೆ ಕಾರಣಗಳಿಗೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಮಾತನಾಡಲು, ಕನಿಷ್ಠ ನಾಮಫಲಕಗಳನ್ನು ಓದಲು ಮತ್ತು ಸರಳವಾಗಿ ಬರೆಯಲು ಹೇಳಿಕೊಡ್ಬೇಕಾದ್ದು ಬಹಳ ಅಗತ್ಯ. ಇದು ಅವರ ಜ್ಞಾನದ ದೃಷ್ಟಿಯಿಂದ ಮಾತ್ರ ಅಲ್ಲ, ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಿನ ಒಂದು ಭೇದ ಏನಿದೆ ಅದನ್ನ ಭಾಷೆಯ ಮೂಲಕ ಕಡಿಮೆ ಮಾಡಿ ಒಂದು ಬಗೆಯ ಸಂಪರ್ಕ, ಒಂದು ಬಗೆಯ ಸಂಬಂಧವನ್ನು ಏರ್ಪಡಿಸುವುದಕ್ಕೂ ಕೂಡ ಕಾರಣ ಆದೀತು ಅಂತ ಅಂದುಕೊಂಡು ನಾವು ಒಂದು ಹೊಸ ಪಠ್ಯಕ್ರಮವನ್ನು ತಯಾರು ಮಾಡಿದ್ದೇವೆ. ಇದು 36 ಗಂಟೆಗಳಲ್ಲಿ, ಯಾಕಂದ್ರೆ ಮದ್ರಾಸದಲ್ಲಿ ಮಕ್ಕಳು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಕಲಿತಾ ಇದ್ದಾರೆ, ಅವರ ಹತ್ರವೂ ಸಮಯ ಬಹಳ ಕಡಿಮೆ ಇದೆ. ಸೊ ಇನ್ನೊಂದು ಭಾಷೆಯನ್ನು ಹೇರುವುದು ಮತ್ತು ಅದನ್ನು ಕಲಿಸೋದು ಮಕ್ಕಳಿಗೆ ಕಷ್ಟ ಆಗಬಾರ್ದು, ಯಾರಿಗೂ ಕಷ್ಟ ಆಗಬಾರ್ದು. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಸರಳವಾಗಿ, ಉದಾಹರಣೆಗೆ ಸರ್ವನಾಮಗಳನ್ನು ಸರಿಯಾಗಿ ಹೇಳುವುದು, ನಾಮಪದಗಳನ್ನು ಸರಿಯಾಗಿ ಉಚ್ಚರಿಸುವುದು, ಕ್ರಿಯಾಪದಗಳಲ್ಲಿ ತಪ್ಪು ಮಾಡದೇ ಇರುವುದು, ಇದು ಅಲ್ಪಸಂಖ್ಯಾತರಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಇವತ್ತು PhD ಗ್ರಂಥವನ್ನ ಸಬ್ಮಿಟ್ ಮಾಡುವವರು ಕೂಡ ಈ ತಪ್ಪುಗಳನ್ನು ಮಾಡ್ತಾರೆ. ಆದ್ದರಿಂದ ನಾವು ಕನ್ನಡವನ್ನ ಸಬಲಗೊಳಿಸಬೇಕಾದ್ರೆ ಕನ್ನಡವನ್ನ ತಪ್ಪಿಲ್ಲದೆ ಬಳಸುವುದನ್ನು ಹೇಳಿಕೊಡ್ಬೇಕಾಗ್ತದೆ. ಹಾಗಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ಕೆಲಸವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ, ಪಠ್ಯಕ್ರಮವನ್ನು ರೂಪಿಸಿದೆ ಮತ್ತು ಬೆಂಗಳೂರಿನ ಸುಮಾರು 22 ಕಡೆಗಳಲ್ಲಿ ನಾವು ಈಗಾಗಲೇ ಕನ್ನಡ ಕಲಿಕಾ ಕೇಂದ್ರಗಳನ್ನು ಆರಂಭ ಮಾಡಿದ್ದೇವೆ. RBIನಲ್ಲಿ, ನಿಮಾನ್ಸ್ ಅಲ್ಲಿ ಮತ್ತು HAL ನಲ್ಲಿ 4 ಕೇಂದ್ರಗಳನ್ನು ಶುರು ಮಾಡಿದ್ದೇವೆ. ಅಲ್ಲಿ ಎಲ್ಲ ಕಡೆ ಪ್ರಯೋಗ ತುಂಬಾ ಚೆನ್ನಾಗಿ ನಡೀತಾ ಇದೆ. ಕನ್ನಡ ಮಾತನಾಡುವ, ಬರೆಯುವ ಅಷ್ಟು ವಿಷಯಗಳನ್ನು ನಾವು ಹೇಳಿಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರಿಗೆ ಕೂಡ ಅದನ್ನು ಹೇಳಿಕೊಡಬೇಕು. ಇದನ್ನ ಮುಂದೆ ತೆಗೆದುಕೊಂಡು ಹೋಗುವುದಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ನಿರ್ದೇಶಕರು ಮತ್ತು ಅಧಿಕಾರಿಗಳು ಬಹಳ ಆಸಕ್ತಿ ತೋರಿಸಿರುವುದು ತುಂಬಾ ಸಂತೋಷದ ವಿಷಯ. ಹಾಗಾಗಿ ಮುಂದಿನ ಒಂದು 6 ತಿಂಗಳಲ್ಲಿ ಕನ್ನಡ ಭಾಷೆಯನ್ನ ಅಲ್ಪಸಂಖ್ಯಾತರು ಬಳಸಿ, ಮುಖ್ಯವಾಗಿ ಅದಕ್ಕೊಂದು ಸಾಮಾಜಿಕ ಪರಿಣಾಮ ಕೂಡ ಇದೆ ಅಂತ ಹೇಳಿದೆ. ಯಾಕಂದ್ರೆ ಡಿವೈಸಿವ್ ಪೊಲಿಟಿಕ್ಸ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದ್ದಾಗ 2 ಸಮುದಾಯಗಳು ಹತ್ತಿರ ಬರುವುದಕ್ಕೆ ಭಾಷೆ ಒಂದು ದೊಡ್ಡ ಸೇತುವೆ ಅಂತ ನಾನು ಅಂದುಕೊಂಡಿದ್ದೀನಿ. ಆ ಅರ್ಥದಲ್ಲಿ ಸಾಮಾಜಿಕವಾಗಿಯೂ ಭಾಷಿಕವಾಗಿಯೂ ಇದೊಂದು ಉಪಯುಕ್ತವಾದ ಕಾರ್ಯಕ್ರಮ ಅಂತ ಅಂದುಕೊಂಡು ಇವತ್ತು ಇದನ್ನು ಚಾಲ್ತಿಗೆ ತಂದಿದ್ದೇವೆ. ಸುಮಾರು 200ರಷ್ಟು ಅಧ್ಯಾಪಕರು ಬಂದಿದ್ದಾರೆ. ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿದಾಗ ಸುಮಾರು 300ಕ್ಕಿಂತ ಹೆಚ್ಚು ಮದ್ರಸಾಗಳಲ್ಲಿ ನಾವು ಕನ್ನಡವನ್ನ ಸಶಕ್ತವಾಗಿ ಹೇಳಿಕೊಡ್ಲಿಕ್ಕೆ ಸಾಧ್ಯವಾದಿತ್ತು. 2000ಕ್ಕಿಂತ ಹೆಚ್ಚಿದೆ. ಅದನ್ನು ಹಂತ ಹಂತವಾಗಿ ನಾವು ಮಾಡ್ಕೊಂಡು ಚಾಲನೆ ಅಂತದ್ದು ಕೊಟ್ಟಿದ್ದೇವೆ. ಹಂತ ಹಂತವಾಗಿ ಅದನ್ನ ನಾವು ಮಾಡ್ತೀವಿ. ಧನ್ಯವಾದಗಳು. ಹೈದರಾಬಾದ್ ಕರ್ನಾಟಕ ಅಂತೀವಿ. ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಏನಾಗಿದೆ, ಅವತ್ತಿಂದನೂ ಅದು ಹೈದರಾಬಾದ್ ನಿಜಾಮ್ ಇದರಿಂದ ಬಂದಿದ್ದ ಕಾರಣಕ್ಕೆ ಅಲ್ಲೆಲ್ಲ ಭಾಳ ಜನ ಅಲ್ಪಸಂಖ್ಯಾತರಿಗಂತಿಲ್ಲ, ಬೇರೆಯವ್ರಿಗೂ ಅಲ್ಲಿ ಸ್ವಲ್ಪ ಕನ್ನಡ ಫ್ಲೂಯೆಂಟ್ ಆಗಿ ಬರಲ್ಲ. ಕಾರಣ ಅಂದರೆ ಅಲ್ಲೆಲ್ಲ ಉರ್ದುನೇ ಜಾಸ್ತಿ ಅಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆ ಭಾಗದಲ್ಲಿ. ಆ ಕಾರಣಕ್ಕೆ ನಾವು ಇಲ್ಲಿ ಕರ್ನಾಟಕ ಇದ್ದ ಕಾರಣಕ್ಕೆ ನಾವೆಲ್ಲ ಕನ್ನಡ ಕಂಪಲ್ಸರಿ ಕಲಿಬೇಕಂತ ಹೇಳ್ಬಿಟ್ಟೆ ಈ ತೀರ್ಮಾನ ತಗೊಂಡು ಇವತ್ತಿಂದ ಚಾಲನೆ ಕೊಟ್ಟಿದ್ದೀವಿ. ಎಲ್ಲ ಮದ್ರಸೆಗಳಲ್ಲಿ, ಆಮೇಲೆ ಮಸೀದಿ, ಏನೀಗ ಮದ್ರಸೆಗಳಲ್ಲಿ ಅಂದರೆ ಆ ಮದ್ರಸೆಗೆ ಈ ಗುರುಗಳು ಏನು ಮಾಡ್ತಾರೆ, ಮಕ್ಳಿಗೆ ಪಾಠ ಹೇಳ್ಕೊಡ್ತಾರೆ. ಅವ್ರು ಕನ್ನಡ ಬಂದರೆ ಅವ್ರು ಬೇರೆ ಮಕ್ಳಿಗೆ ಹೇಳ್ಕೊಡ್ಬೋದು. ಆಮೇಲೆ ಈ ಮಸೀದಿ ಇದಾದ್ಮೇಲೆ ಮಸೀದಿ ಗುರುಗಳು ಮಾಡ್ತೀವಿ. ಮಸೀದಿ ಗುರುಗಳು ಪಾಠ ಹೇಳ್ಕೊಟ್ರೆ ಅವ್ರು ಕನ್ನಡ ಬಂದರೆ ಅವರಲ್ಲಿ ಮಸೀದಿಯಲ್ಲಿ ಕೂತ್ಕೊಂಡು ಬರೋರಿಗೆಲ್ಲ ಹೇಳ್ಕೊಡೋದು ಹಿನ್ನೆಲೆಯಲ್ಲಿ ಎಲ್ಲ ಇದರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ಫ್ಲೂಯೆಂಟ್ ಕನ್ನಡ ಬರೋದು, ಫ್ಲೂಯೆಂಟ್ ಕನ್ನಡ ಕಲಿಬೇಕಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಟೋಟಲ್ 2000 ಮದ್ರಸೆಗಳು ಇದೆ. ಈಗ 200 ಜನನ ಇವತ್ತು ಚಾಲನೆ ಕೊಟ್ಟಿರೋದು.
200 ಮದ್ರಸೆಯಿಂದ 200 ಜನಕ್ಕೆ ಕರೆದಿದ್ದೀವಿ ಈಗ. 200 ಜನಕ್ಕೆ 36 ಗಂಟೆ ಅಂದರೆ 36 ಗಂಟೆ ಅಂದರೆ ಒಂದೇ ಸತಿ 36 ಗಂಟೆ ಪಾಠ ಹೇಳ್ಕೊಡೋಕ್ಕಾಗಲ್ಲ. ಪ್ರತಿದಿನ 2 ಗಂಟೆ 2 ಗಂಟೆ ಅಂದರೆ 3 ತಿಂಗಳು ಕಾಲಾವಕಾಶ. ಅದು ಒಳಗಡೆ ಅವ್ರಿಗೆ 36 ಗಂಟೆಯಲ್ಲಿ ಪಾಠ ಹೇಳ್ಕೊಡೋದು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 200 ಜನನ ಇವತ್ತು 2000 ಚಿಲ್ಲರೆ ಮದ್ರಸೆಗಳು ಇದೆ, ಅದರಲ್ಲಿ 200 ಜನ ಕರೆಸಿದ್ದೀವಿ. ಆ 200 ಬ್ಯಾಚ್ ಆದರೆ ಇನ್ನೂ 400 ಜನಕ್ಕೆ ಕರಿತೀವಿ. ಸಪ್ರೇಟ್ ಬ್ಯಾಚ್ ಹಂಗೆ ಕರೆದು ಮಾಡ್ತೀವಿ.